ಶ್ರೀ ಎಚ್ ಎಂ ವಿರೂಪಾಕ್ಷಯ್ಯ ಸ್ವಾಮಿಯವರನ್ನು ಕೊಪ್ಪಳ ಜಿಲ್ಲಾ ಅಖಿಲ ಭಾರತ ವೀರಶೈವ ಮಹಾಸಭೆಯ ಯುವ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ಬಹಳ ಸಂತೋಷವಾಗಿದೆ. ಬಹುಶಃ ಇಂಥ ಯುವ ಜನಾಂಗಕ್ಕೆ ಇವತ್ತಿನ ದಿನಮಾನದಲ್ಲಿ ಜವಾಬ್ದಾರಿ ಕೊಟ್ಟರಂತಂದ್ರೆ ಸಮಾಜದ ಜೊತೆಗೆ ಸಮಾಜದ ಜನರು ಜೊತೆಗೆ ರಾಜಕೀಯವಾಗಿ ಪ್ರಬಲರಾದೀವಿ ಅಂತಂದ್ರೆ ಸಮಾಜ ಉದ್ಧಾರ ಆಗುತ್ತೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಉಪಯೋಗವಾಗತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ಆ ದೃಷ್ಟಿಯಲ್ಲಿ ಯುವಕರಾಗಿರ್ತಕ್ಕಂಥ ನಮ್ಮ ಎಚ್ ಎಂ ವಿರೂಪಾಕ್ಷಯ್ಯ ಸ್ವಾಮಿಯವರು ಬಹಳ ಒಳ್ಳೆಯ ಮುತ್ಸದ್ದಿಗಳು, ಒಳ್ಳೆಯ ವಿಚಾರವಂತರು, ಕೆಲಸ ಮಾಡಬೇಕಂತ ತಿಳ್ಕೊಂಡು ಮನೋಭಾವನೆ ಇಟ್ಟುಕೊಂಡು ಬಹುಶಃ ಈ ಒಂದು ಜವಾಬ್ದಾರಿ ಕೊಟ್ಟಿರುವುದು ಅದು ಬಹಳ ವಿಶೇಷತೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ, ಕೇವಲ ಬರೀ ರಾಜಕೀಯ ಆಗೋದ್ರ ಜೊತೆಗೆ ಸಮಾಜದ ಉದ್ಧಾರ ಆಗಬೇಕು. ಆ ಸಮಾಜದ ಉದ್ಧಾರ ಜೊತೆಗೆ ಎಲ್ಲರನ್ನೂ ಅಪ್ಪಿಕೊಂಡು ಎಲ್ಲರನ್ನೂ ಒಂದಾಗಿಟ್ಟುಕೊಂಡು ನಡೆದಿದ್ದಾತಂತಂದರೆ ಇವತ್ತು ಯುವ ಘಟಕದ ಅಧ್ಯಕ್ಷರಾಗಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತಾಯಿದೆ. ಇವತ್ತು ಯುವ ಜನತೆಗೆ ಒಳ್ಳೆಯ ಅವಕಾಶ ಬೇಕು. ಅವರಿಗೆ ಸಂಸ್ಕಾರ, ಅವರಿಗೆ ಧಾರ್ಮಿಕ ಮನೋಭಾವನೆ, ಅವರಿಗೆಲ್ಲ ಗುರು ಹಿರಿಯರೆಂಬ ಸಂಸ್ಕಾರವನ್ನು ತಿಳಿ ಹೇಳೋದ್ರ ಜೊತೆಗೆ ಸಮಾಜದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು, ಸಮಾಜದ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸಿ ಯುವಕರನ್ನು ಮುಂದೆ ಮಾಡಿಕೊಂಡು ಅವರಿಗೆ ಒಳ್ಳೆಯ ಸಂಸ್ಕಾರದ ಜೊತೆಗೆ ಈ ಅಖಿಲ ಭಾರತ ವೀರಶೈವ ಮಹಾಸಭೆಯ ವತಿಯಿಂದ ಇವತ್ತು ವೀರಶೈವ ಲಿಂಗಾಯತ ಧರ್ಮವನ್ನು ವ್ಯವಸ್ಥಿತವಾಗಿ ಒಳ್ಳೆಯ ವ್ಯವಸ್ಥೆಯಲ್ಲಿ ಒಯ್ಯುವಂಥ ಜವಾಬ್ದಾರಿ ಇಂಥ ಯುವಕರಿದೆ. ಅಂಥ ಯುವಕರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಭಾಳ ಸ್ತುತ್ಯವಾಗಿದ್ದು ಇನ್ನೂ ಅವರಿಗೆ ಉತ್ತರೋತ್ತರವಾಗಿ ಉನ್ನತ ಹುದ್ದೆಗಳು ದೊರಕಿ ಅವರಿಗೆ ಸಮಾಜ ಅಭಿವೃದ್ಧಿ ಸೇವೆ ಮಾಡಲಿಕ್ಕೆ ಭಗವಂತ ಅವಕಾಶವನ್ನು ಕೊಡಲಿ ಅಂತ ತಿಳ್ಕೊಂಡು ಹಾರೈಸಿ ನಮ್ಮ 4 ಮಾತುಗಳಿಗೆ ವಿರಾಮ ಕೊಡ್ತಾರೆ. ವಿಜಯ ಕರ್ನಾಟಕದಲ್ಲಿ ಈ ಜಾತಿ ಗಣತಿ ಬಗ್ಗೆ ಕೊಟ್ಟಿದ್ದೆ. ಬಹುಶಃ ಜಾತಿ ಗಣತಿ ಅದು ಅಪ್ರಸ್ತುತವಾಗಿರ್ತಕ್ಕಂಥದ್ದು. ಯಾಕಂದರೆ ಯಾರು ಮನೆಗೂ ಬಂದಿಲ್ಲ, ಯಾರನ್ನೂ ಕೇಳಿಲ್ಲ, ಯಾರನ್ನೂ ಭೇಟಿ ಆಗಲಾರ್ದೆ ಇದು ವ್ಯವಸ್ಥಿತವಾಗಿ ಸರ್ಕಾರದ ಒಳಸಂಚು ಇವತ್ತು ನಮ್ಮ ಸಮಾಜದ ಮೇಲೆ ಗದಪ್ರಹಾರ ಮಾಡ್ತಕ್ಕಂಥ ಇದು ಒಳಸಂಚು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಮತ್ತೆ ಪುನಃ ಸರ್ಕಾರ ಇದನ್ನು ವ್ಯವಸ್ಥಿತವಾಗಿ ಜಾತಿ ಗಣತಿ ಮಾಡಿ ಒಳ್ಳೆಯ ವಿಚಾರದಲ್ಲಿ ಒಳ್ಳೆಯ ಪದ್ಧತಿ ಪ್ರಕಾರ ಏನು ಗಣತಿ ಆಗಬೇಕೋ ಆ ಗಣತಿ ಮೇಲೆ. ಯಾಕಂದರೆ ಕರ್ನಾಟಕದಲ್ಲಿ 2 ಕೋಟಿ ಮೇಲೆ ಜನಸಂಖ್ಯೆ ವೀರಶೈವ ಲಿಂಗಾಯತರಿದ್ದಾರೆ. ಕೇವಲ ಬರೀ 76 ಲಕ್ಷ ತೋರಿಸಿದ್ದಾರೆ. ಇದು ಶುದ್ಧ ಸುಳ್ಳು. ಇನ್ನೊಮ್ಮೆ ಇದು ಜಾತಿ ಗಣತಿ ಆಗಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತಾರೆ. ಪರವಾಗಿಲಿಕ್ಕಿಲ್ಲ. ಇವತ್ತು ನಮ್ಮ ಕಲ್ಮಠ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಯುವ ಘಟಕದ ಅಧ್ಯಕ್ಷರಾಗಿ ನನಗೆ ನೇಮಕ ಮಾಡಿದಂಥ ಎಲ್ಲ ಹಿರಿಯರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ತಿಳಿಸ್ತಾ, ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭಾ ಕರ್ನಾಟಕದಾದ್ಯಂತ ಸರಿಸುಮಾರು 2 ಕೋಟಿಗೂ ಹೆಚ್ಚು ಜನ ನಮ್ಮಲ್ಲಿದ್ದಾರೆ. ಈ ಎಲ್ಲ ಜನರನ್ನು 18 ಒಳಪಂಗಡಗಳನ್ನು ನಾವು ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಈ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಗಿದೆ. ಅದರ ಜೊತೆಗೂ ಕೂಡ ನಮ್ಮಲ್ಲಿ ಒಳಪಂಗಡಗಳ ದೃಷ್ಟಿಯಿಂದ ನೋಡಿದರೆ ನಾವು ಎಲ್ಲರೂ ಲಿಂಗವಂತರು. ಈ ಎಲ್ಲರನ್ನ ಒಗ್ಗಟ್ಟಾಗಿ ತಗೊಳ್ಳುವಂಥ ಏಕೈಕ ಸಂಸ್ಥೆ ಅಂದರೆ ಅದು ಅಖಿಲ ಭಾರತ ವೀರಶೈವ ಮಹಾಸಭಾ. ಈ ಎಲ್ಲ ಒಳಪಂಗಡಗಳಿಗೆ ನಾನು ತಿಳಿಸೋದಿಷ್ಟೇ, ಎಲ್ಲರೂ ನಾವು ಜಾತಿ ಜನಗಣತಿಯನ್ನು ವಿರೋಧ ಮಾಡಿದ್ದೀವಿ. ಅದರ ಜೊತೆಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಯುವ ಘಟಕದ ವತಿಯಿಂದ ನಾವು ಜಾತಿ ಜನಗಣತಿಯನ್ನು ಮಾಡೋದ್ರ ಜೊತೆಗೆ ನಮ್ಮ ನಿಖರವಾದ ಮಾಹಿತಿಯನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಬೇಕು ಅಂಥೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪರವರ ಅಭಿಪ್ರಾಯವಾಗಿದೆ. ಅದರ ಜೊತೆಗೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಲಿಂಗಾಯತ ಸಮಾಜವನ್ನು ಒಡೆದಾಳುವ ನೀತಿಯನ್ನಾಗಿ ಬೇರೆ ಬೇರೆ ಸರ್ಕಾರಗಳು ನಮ್ಮನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ಸರಿಯಾಗಿ ಇನ್ನೊಂದು ಸಲ ಈಗೆಲ್ಲ ಸ್ವಾಮೀಜಿಗಳು ಮತ್ತು ರಾಜ್ಯಾದ್ಯಂತ ಎಲ್ಲರೂ ಖಂಡನೆಯನ್ನು ಮಾಡಿದ್ದಾರೆ. ಇನ್ನೊಂದು ಸಲ
ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಯುವ ಘಟಕದಿಂದ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಮತ್ತೊಮ್ಮೆ ಮರು ಪರಿಶೀಲನೆ ಮಾಡಿ ಮರು ಜಾತಿ ಜನಗಣತಿಯನ್ನು ನೀವು ಮಾಡಿರಿ. ಅದ್ರ ಜೊತೆಗೂ ಕೂಡ ನಮ್ಮ ಎಲ್ಲ ಯುವ ಮುಖಂಡರಿಗೂ ಲಿಂಗಾಯತ ಸಮಾಜದ ಎಲ್ಲ ಬಾಂಧವರಿಗೂ ನಾನು ಅವರಿಗೆ ನನ್ನನ್ನು ಜಿಲ್ಲಾಧ್ಯಕ್ಷನ ಮಾಡೋದಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.